ಹೆಚ್ಚು ಪರ್ಸೆಂಟೇಜ್ ಅನ್ನ ಪಡೆದುಕೊಳ್ಳಬೇಕಾಗಿತ್ತು ಎಂದಿದ್ದಕ್ಕೆ ವಿದ್ಯಾರ್ಥಿನಿ ಪಾಪ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ನೇಣು ಬಿಗಿದುಕೊಂಡು ದ್ವಿತೀಯ ಪಿಯುಸಿ ವಿದ್ಯಾರ್ಥಿನಿ ಸೂಸೈಡ್ ಮಾಡಿಕೊಂಡಿದ್ದಾಳೆ. ಇನ್ನೊಂದು ಸ್ವಲ್ಪ ಮಾರ್ಕ್ಸ್ ತೆಗಿಬೇಕಾಗಿತ್ತು. ಪಾಸ್ ಆಗಿಲ್ಲ ಅಂತಲ್ಲ, ಪಾಸ್ ಆಗಿದ್ದಾಳೆ, 75% ತಗೊಂಡಿದ್ದಾಳೆ. ಆದರೆ ಇನ್ನೊಂಚೂರು ತಗೋಬೇಕಾಗಿತ್ತು, ಟ್ರೈ ಮಾಡಬೇಕಾಗಿತ್ತು, ಓದಬೇಕಾಗಿತ್ತು. ನಾವು ಹೇಳ್ತಾ ಇದ್ವಿ ಅಂತ ಮನೇಲಿ ಗೊತ್ತಿದೆಯಲ್ಲ, ಹೇಳ್ತಾರಲ್ಲ, ಹಂಗೆ ಹೇಳಿದ್ದಾರೆ. ಅದಕ್ಕೆ ಪಾಪ ವಿದ್ಯಾರ್ಥಿನಿ ಸೂಸೈಡ್ ಮಾಡ್ಕೊಂಡಿದ್ದಾಳೆ. ನೆಲಮಂಗಲ ತಾಲೂಕಿನ ಹನುಮಂತೆ ಗೌಡನ ಪಾಳ್ಯದಲ್ಲಿ ಆಗಿರುವಂತಹ ಘಟನೆ. 18 ವರ್ಷದ ಪ್ರತೀಕ್ಷಾ ಮೃತಪಟ್ಟಿರುವಂತಹ ವಿದ್ಯಾರ್ಥಿನಿ ಪಿಯುಸಿ ಪರೀಕ್ಷೆಯಲ್ಲಿ 75% ಫಲಿತಾಂಶವನ್ನು ಪಡೆದುಕೊಂಡಿದ್ದಾಳೆ. ಗೋವಿಂದರಾಜು ರೂಪಾ ದಂಪತಿಯ ಪುತ್ರಿ ಈಕೆ. ಹೊಯ್ಸಳ ಕಾಲೇಜಿನಲ್ಲಿ ಕಾಮರ್ಸ್ ವ್ಯಾಸಂಗವನ್ನ ಮಾಡಿರ್ತಾರೆ ಪ್ರತೀಕ್ಷಾ. ಫಲಿತಾಂಶದ ಬಳಿಕವಾಗಿ ಇನ್ನೂ ಕೂಡ ಜಾಸ್ತಿ ತೆಗಿಬೇಕಾಗಿತ್ತು. ನಾವು ಹೇಳ್ತಾ ಇದ್ವಿ, ಟಿವಿ ನೋಡಬೇಡ, ಮೊಬೈಲ್ ಹಿಂಗೆ ಹೇಳ್ತಾರಲ್ವಾ ಮನೆಯಲ್ಲಿ. ಇನ್ನೊಂಚೂರು ಟ್ರೈ ಮಾಡಿದರೆ ಮಾರ್ಕ್ಸ್ ಬರ್ತಾ ಇತ್ತು, ಇನ್ನೊಂದು 10% ಜಾಸ್ತಿ ಆಗ್ತಿತ್ತೇನೋ ಹಿಂಗೆ ಹೇಳಿದ್ದಾರೆ. ಅಷ್ಟಕ್ಕೆ ಮನೆಯೊಂದು ಪಾಪ ಪ್ರತೀಕ್ಷಾ ಸೂಸೈಡ್ ಮಾಡ್ಕೊಂಡಿದ್ದಾಳೆ. ಕಾಮರ್ಸ್ ಓದ್ತಾ ಇತ್ತು ಹುಡುಗಿ. ಬಳಿಕವಾಗಿ ಮನೆಯೊಂದು ರೂಮ್ಗೆ ಬಂದು ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ. ಪೋಷಕರು ಹಿಂಗೆ ಹೇಳ್ಬಿಟ್ರು ಅಂತ. ನೆಲಮಂಗಲ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆಯನ್ನು ಮಾಡಲಾಗಿದೆ. ನೆಲಮಂಗಲ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಈಗಿನ ಮಕ್ಕಳು ಭಾಳ ಸೂಕ್ಷ್ಮ. ಮೊಬೈಲ್ ನೋಡ್ತಾ ಇದೆಯಾ ಅಂದ್ರೂ ಸಾಕು ಅವ್ರಿಗೇನೋ ಅದು ಎಲ್ಲದಕ್ಕೂ ಕೂಡ ಅಷ್ಟು ಸೂಕ್ಷ್ಮ ಮನಸ್ಥಿತಿ. ಕೇರ್ಲೆಸ್ ಮಾಡಿಬಿಡ್ಬೇಕು. ಒಬ್ಬಿಡು ತಂದೆ ತಾಯಿ ಅಲ್ವಾ ಹೇಳ್ತಾರೆ, ಹೌದು ಅಂತ ತೊಗೊಂಡ್ಬಿಡ್ಬೇಕಾಗಿತ್ತು, ಇಲ್ಲ ತಗೋಬೇಕಾಗಿತ್ತು. ಹೌದು ಇನ್ನೊಂಚೂರು ಓದಿದರೆ ಇನ್ನೊಂದು 10% ಜಾಸ್ತಿ ಬರ್ತಿತ್ತೇನೋ. ಪೋಷಕರು ಏನೋ ಅನ್ನೋ ಹಾಗಿಲ್ಲ. ಈಗಿನ ಮೊದಲು ಬಡ್ದು ತುಳ್ದಾಕಿ ದೊಣ್ಣೆ ಎಲ್ಲ ಎತ್ಕೊಂಡು ಬರೋರು. ಆದರೂ ಕೂಡ ಮಕ್ಕಳು ತಲೆ ಕೆಡಿಸ್ಕೊಳ್ತಾರಲ್ಲ. ಈಗಂತೂ ಮಕ್ಕಳು ಓದು ಅಂತ ಒಂದು ಸ್ವಲ್ಪ ಗದ್ರು ಬಿಟ್ರೆ ಸಾಕು ಸೂಸೈಡ್ ಮಾಡ್ಕೊಳ್ತಾರೆ. ಪಾಪ ಅಪ್ಪ ಅಮ್ಮ ಹೇಳಿತ್ತಪ್ಪ ಇನ್ನೊಂಚೂರು ಬರೋದು ಅಂತ ಹೇಳಿದ್ರಪ್ಪ ಅಷ್ಟೇ. ಅವ್ರು ಹೇಳೋಂಥದ್ದನ್ನ ಹೇಳಿದ್ರೆ ನಿನ್ಗೆ ಎಫರ್ಟ್ ಹಾಕಿದರೆ ನಿನ್ನ ಕೈಲಿ ಆಗ್ತಾಯಿತ್ತು, ನೀನು ಓದಿದರೆ ಖಂಡಿತವಾಗಿ ಇನ್ನೊಂದು ಸ್ವಲ್ಪ % ಬರೋದು ಅಂತ ಅವರು ತಂದೆ ತಾಯಿ ಮಗಳ ದೃಷ್ಟಿಯಿಂದಾಗಿ ಅಥವಾ ಅವ್ರ ಕೆಪಾಸಿಟಿ ಎಷ್ಟು ಅಂತ ಅವ್ರಿಗೆ ಗೊತ್ತಿರುತ್ತಲ್ವ, ಸೊ ಹೇಳಿದ್ದಾರೆ. ಅಷ್ಟಕ್ಕೆ ಆಕೆ ಮನನೊಂದು ಪಾಸಾಗಿಲ್ಲ ಅಂತಲ್ಲ, ಪಾಸಾಗಿದ್ದಾಳೆ. 75% ತೊಗೊಂಡಿದ್ದಾಳೆ ಪಾಪ ಹೆಣ್ಮಗಳು. ಆಕೆ ಎಫೆಕ್ಟ್ನು ಕೂಡ ನಾವು ಎಫರ್ಟ್ ಏನು ಹಾಕಿದ್ದಾಳೆ ಅದನ್ನು ಕೂಡ ನಾವು ಅಲ್ಲೇ ಗಳಿಯೋಂಗಿಲ್ಲ. ಓದಿದ್ದಾಳೆ, ಚೆನ್ನಾಗಿ ಮಾರ್ಕ್ಸ್ ತೊಗೊಂಡಿದ್ದಾಳೆ, ಓಕೆ. ಬಟ್ ಇನ್ನೊಂದು ಚೂರು ತೊಗೋಬೇಕು ಅಂದಿದ್ದಕ್ಕೆ ಪಾಪ ಮನನೊಂದು ಆಕೆ ಸೂಸೈಡ್ ಮಾಡ್ಕೊಂಡಿದ್ದಾಳೆ. ಏನಾಯ್ತು ಅಂದ್ರೆ ಆ ಮನೆಗೆ ಬಿಟ್ಟಿದ್ರೆ ಸ್ವಲ್ಪ ಇಷ್ಟ 75% ಯಾವನೇ ತೆಗಿತಾನೆ. ಅವ್ರೇನಾದ್ರು ಅಂತಲ್ಲ ಹಬ್ಬಗಳು ಏನು ಅಂದ್ರೆ ಯಾರು ಏನು ಮಾಡ್ಕೊಳಕ್ಕಾಗಲ್ಲಪ್ಪ. ಅವಕ್ಕೂ ಬುದ್ಧಿವೆ ಮಾಡೋದು ಮಾಡ್ಬಿಡ್ತೀರ. ಈಗ ಬರ್ತದ ಜೀವ. ನಾವು ನಾಳೆ ಫ್ಯೂಚರ್ ಯೋಚನೆ ಮಾಡಿ ಅಂತ ಹೇಳಿದಪ್ಪ. ನೀನ್ ತಗೊಂಡೇಬೇಡ, ನಾರ್ಮಲ್ ತಗೋ ಅಂತ ಹೇಳಿ ಹೋಗಿದ್ ಸರ್. ನಾರ್ಮಲ್ ಆಗಿ ಓದಮ್ಮ, ನೀನ್ ಕಾಂಪ್ಲಿಕೇಟೆಡ್ ಬೇಡ ಅಂತ ಹೇಳಿ ಹೋಗಿದ್ ನಾನು. ಡಾಕ್ಟರ್ ಸೀಟ್ ಸಿಗ್ತದೆ 75% ಯಾವನೇ ತೆಗಿತಾನೆ. ಇದೇ ವಿಚಾರ ಸಂಬಂಧವಾಗಿ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ವೆಂಕಟೇಶ್, ಈಗಿನ ಮಕ್ಕಳ ಮನಸ್ಥಿತಿ ಅಂತೂ ಬಹಳಷ್ಟು ಸೂಕ್ಷ್ಮವಾಗಿ ತಂದೆ ತಾಯಿ ಅಥವಾ ಸ್ಕೂಲ್ನವರು ಕೂಡ ಕಾಲೇಜ್ನವರು ಕೂಡ ವ್ಯವಹರಿಸಬೇಕು. ಅಷ್ಟು ಕಠೋರವಾಗಿತ್ತ ಸೂಸೈಡ್ನ ಮಾಡ್ಕೊಳ್ಳುವಂಥ ಮಟ್ಟಕ್ಕೆ ತಂದೆ ತಾಯಿ ಹೇಳಿದ್ರೆ, ಅಥವಾ ಮಾಮೂಲಿಯಾಗಿ ನಿನ್ನ ಇನ್ನೂ ಕೂಡ ಶ್ರಮ ಹಾಕಿದರೆ ಬರ್ತಿತ್ತು ಅನ್ನುವಂಥ ರೀತಿಯಾಗಿ ಹೇಳಿದ್ರೆ, ಏನಿದೆ ಮಾಹಿತಿ? ಸುಮಾ, ನಿನ್ನೆ ದ್ವಿತೀಯ PUC ರಿಸಲ್ಟ್ ಬಂದಿದೆ. ಅದರಲ್ಲಿ ತುಂಬ ಜನ ಮಕ್ಕಳು ಪಾಸ್ ಆಗಿದ್ದಾರೆ. ಅವರ ಮುಂದಿನ ಭವಿಷ್ಯದ ಬಗ್ಗೆ ಕೂಡ ಸಾಕಷ್ಟು ಕನಸುಗಳನ್ನು ಕಟ್ಕೊಂಡಿದ್ದಾರೆ. ಕೆಲವೊಂದಷ್ಟು ಜನ ಮಕ್ಕಳು ಫೇಲ್ ಆಗಿದ್ದಾರೆ. ಅಂಥವರಿಗೆ ಪೋಷಕರು ಕೂಡ ಅವ್ರಿಗೆ ಆತ್ಮಸ್ಥೈರ್ಯ ತುಂಬಿದ್ದಾರೆ. ಈಗಲ್ದಿದ್ರೆ ಇನ್ನೂ ಒಂದು ಸಾರಿ ಎಕ್ಸಾಮ್ ಕಟ್ಟು ಪಾಸ್ ಆಗುವಂತ ಹೇಳಿ ಧೈರ್ಯವನ್ನು ತುಂಬಿ ಅವ್ರಿಗೆ ಆತ್ಮವಿಶ್ವಾಸವನ್ನು ಕೂಡ ಹೆಚ್ಚಿದ್ದಾರೆ. ಆದರೆ ಇಲ್ಲೊಬ್ಬ ಪೋಷಕರು ಮಾತ್ರ ಮಗಳು 75% ರಿಸಲ್ಟಲ್ಲಿ ಪಾಸ್ ಆಗಿದ್ದಾಳೆ, ಅದಕ್ಕೆ ಖುಷಿ ಪಡೋದು ಬಿಟ್ಟು ಏನಕ್ಕೆ ಇಷ್ಟು ಕಡಿಮೆ ಮಾರ್ಕ್ಸ್ ಬಂತು, ಇನ್ನೂ ಎಫೆಕ್ಟ್ ಹಾಕಿದ್ರೆ ಜಾಸ್ತಿ ಬರ್ತಾಯಿತ್ತು ಅಂತ ಹೇಳಿ ಕೂಡ ಆ ಮಗುಗೆ ಹೇಳಿಸಿದ್ದಾರೆ. ಇದರಿಂದ ಮನನೊಂದಂತಹ ಒಂದು ಪ್ರತೀಕ್ಷೆ ಅನ್ನುವಂತಹ ಒಂದು ಸ್ಟೂಡೆಂಟ್ ಏನಿದ್ದಾಳೆ, ಆಕೆ ಮನೆಗೆ ಹೋಗಿ ಮನನೊಂದು ನೇಣನ್ನು ಬಿಗಿದುಕೊಂಡು ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ. ಈಗ ಅವರ ಪೋಷಕರು ಕೂಡ ತಲೆ ಮೇಲೆ ಕೈ ಹೊತ್ತು ಮಗಳು ಈ ರೀತಿ ಮಾಡ್ಕೊಂಡ್ಲಲ್ಲ ಅಂತ ಹೇಳಿ ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ಸದ್ಯ ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ನೆಲಮಂಗಲ ಗ್ರಾಮಾಂತರ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿದೆ. ಮರಣೋತ್ತರ ಪರೀಕ್ಷೆಗಾಗಿ ಈಗ ಮೃತದೇಹವನ್ನು ಕೂಡ ಸರ್ಕಾರಿ ಆಸ್ಪತ್ರೆಗೆ ರವಾನೆ ಮಾಡಿದ್ದಾರೆ. ಮಕ್ಕಳು ಇಷ್ಟೆಲ್ಲ ಕಷ್ಟಪಟ್ಟು ಓದಿರ್ತಾರೆ, 75% ರಿಸಲ್ಟಲ್ಲಿ
ಆಕೆ ಪಾಸ್ ಆಗಿದ್ದಾಳೆ ಅಂತ ಹೇಳಿದ್ರೆ ಪೋಷಕರು ಸಂತೋಷವನ್ನು ಪಡಬೇಕಾಗಿತ್ತು. ಕೆಲವೊಂದಷ್ಟು ಜನ 45% ತಗೊಂಡ್ರೆ ಏನೋ ಒಂದು ಸಂಭ್ರಮ ಪಡ್ತಾರೆ, ಗೊತ್ತಿರುತ್ತೆ ಅವರಿಗೆ ಕಾನ್ಫಿಡೆನ್ಸ್ ಏನಂತ ಹೇಳಿ ಅವರ ಮುಂದಿನ ಭವಿಷ್ಯದ ಬಗ್ಗೆ. ಆದರೆ ಈ ಪೋಷಕರು ಯಾಕೆ ಈ ರೀತಿಯಾಗಿ ಮಾಡಿದ್ರು ಅನ್ನೋಂಥದ್ದನ್ನು ಕೂಡ ಇಲ್ಲಿ ಯೋಚನೆ ಮಾಡಬೇಕು. ಯಾಕಂತ ಹೇಳಿದ್ರೆ 75% ಅಂತ ಹೇಳಿದ್ರೆ ಅಷ್ಟು ಕಡಿಮೆ ಏನಲ್ಲ. ಅವರು ಕೂಡ ಕಷ್ಟಪಟ್ಟು ಓದಿರ್ತಾರೆ, ಅವರಿಗೆ ಸರಿಯಾದಂಥ ರೀತಿಯಲ್ಲಿ ಪೋಷಕರೇ ಅಪ್ರಿಷಿಯೇಟ್ ಮಾಡಿಲ್ಲ ಅಂತ ಹೇಳಿದ್ರೆ ಮತ್ತಾರು ಮಾಡ್ತಾರೆ ಅನ್ನುವಂತಹ ಪ್ರಶ್ನೆ ಕೂಡ ಸದ್ಯ ಕಾಡ್ತಾ ಇರುವಂಥದ್ದು. ಮಕ್ಕಳು ಎಷ್ಟು ರಿಸಲ್ಟ್ ಬಂದಿದೆ, ಎಷ್ಟು ಪರ್ಸೆಂಟೇಜ್ ತಗೊಂಡಿದ್ದಾರೆ ಅನ್ನೋದಕ್ಕಿಂತ ಅವರಲ್ಲಿರುವಂತಹ ಟ್ಯಾಲೆಂಟನ್ನು ಗುರುತಿಸಿ ಅವರಿಗೆ ಪ್ರೋತ್ಸಾಹವನ್ನು ಕೊಡಬೇಕಾದಂಥ ಪರಿಸ್ಥಿತಿ ಈಗಿರುವಂತಹದ್ದು. ಸದ್ಯ ಈಗ ಆ ಪೋಷಕರು ಹಾಡಿದ ಆ ಒಂದು ಮಾತಿನಿಂದ ಮಗು ಮನನೊಂದು ಆತ್ಮಹತ್ಯೆ ಮಾಡ್ಕೊಂಡಿರುವಂತಹದ್ದು. ಕುಸುಮ, ಎಸ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.